ಸೈಬರ್ ಕ್ರೈಮ್ ವಂಚನೆ ಮಾಡುವ ಒಂದು ಜಾಲವನ್ನು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಿಂದ ಮಾಡಲಾಗಿದೆ. ದಿನಾಂಕ 27/1/2026 ಜಿತೇಂದ್ರ ಕುಮಾರ್ ಖಂಡೇಲ್ವಾಲಾ ಅಂತೇಳಿ ಒಬ್ಬರು ಚಿನ್ನದ ವ್ಯಾಪಾರಿ ಕೆ.ಆರ್. ಇವರು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ದೂರನ್ನು ಸಲ್ಲಿಸ್ತಾರೆ. ದೂರಿನಲ್ಲಿ ಒಬ್ಬರು ವಾಟ್ಸಪ್ ಮುಖಾಂತರ ಒಬ್ಬ ಅಪರಿಚಿತ ವ್ಯಕ್ತಿ ಇವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು, ನಾವು ಚಿನ್ನದ ವ್ಯಾಪಾರ ಮಾಡ್ತಾ ಇದ್ದೀವಿ, ನಿಮಗೆ ಪ್ರತಿ ಗ್ರಾಮ್ ಚಿನ್ನಿಗೆ 600ದಷ್ಟು ಕಡಿಮೆ ಹಣದಲ್ಲಿ ಚಿನ್ನವನ್ನು ಕೊಡ್ತೀವಿ ಅಂತೇಳಿ ಅವರಿಗೆ ನಂಬಿಸಿ ಅವರಿಂದ ಸುಮಾರು 13,69,000 ದುಡ್ಡನ್ನು ಬ್ಯಾಂಕಿಗೆ ಹಾಕಿಸ್ಕೊಂಡು, ತದನಂತರದಲ್ಲಿ ಅವರು ನಾಟ್ ರೀಚಬಲ್ ಮಾಡಿಕೊಂಡು ಅಲ್ಲಿಂದ ಅವರು ಟ್ರೇಸೇಬಲ್ ಆಗಿರಲಿಲ್ಲ. ಹೀಗಾಗಿ ಅವರು ಒಂದು ದೂರನ್ನು ನಮ್ಮ ಪೊಲೀಸ್ ಠಾಣೆಗೆ ಕೊಟ್ಟಿದ್ದರು. ಆ ಒಂದು ದೂರನ್ನು ಆಧರಿಸಿ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಮಾಡಲಾಗಿ ಒಬ್ಬನು ಅಮಿತ್ ಸಿಂಗ್ ಅಂಥೇಳಿ ಪಂಜಾಬ್ ರಾಜ್ಯ, ಯತೀನ್ ರಮೇಶ್ ಜೈನ್ ಅಂತೇಳಿ ಮತ್ತು ಮೊಹಮ್ಮದ್ ಶಾದಾಬ್ ಅಂಜುಮ್ ಅಂತೇಳಿ ಇವನು ಮಹಾರಾಷ್ಟ್ರದವನು. ಈ 3 ಜನ ಸೇರಿ ಈ ಥರ ಒಂದು ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿರೋದು ಕಂಡು ಬರ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ತಂಡ ಅಲ್ಲಿಗೆ ಹೋಗಿ ಪತ್ತೆ ಮಾಡಲಾಗಿ ಮಹಾರಾಷ್ಟ್ರದಲ್ಲಿ ಆರೋಪಿ ನಂಬರ್ 2 ಮತ್ತು 3 ಅಂದರೆ ಯತೀನ್ ರಮೇಶ್ ಜೈನ್ ಅಂತೇಳಿ ಮತ್ತು ಮೊಹಮ್ಮದ್ ಶಾದಾಬ್ ಅಂಜುಮ್ ಅಂತೇಳಿ ಈ ಇಬ್ಬರು ಆರೋಪಿತರನ್ನು ಅರೆಸ್ಟ್ ಮಾಡಿ ಇನ್ನು ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ. ಈ ಒಂದು ಆರೋಪಿಗಳನ್ನ ಅರೆಸ್ಟ್ ಮಾಡಿದಾಗ ಇನ್ನೊಬ್ಬ ಆರೋಪಿ ಅರೆಸ್ಟ್ ಮಾಡೋದು ಬಾಕಿ ಇದೆ. ಅದರಲ್ಲಿ ಈ ಆರೋಪಿತರನ್ನು ನಾವು ತನಿಖೆ ಮಾಡಿದಾಗ ಅನೇಕ ವಿಷಯಗಳು ಕಂಡು ಬಂತು. ಅದರಲ್ಲಿಯೂ ಮುಖ್ಯವಾಗಿ ಈ 3 ಜನ ಆರೋಪಿತರು ಸೇರಿ ಒಟ್ಟು 56 ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿದ್ರು. ಆ 56 ಬ್ಯಾಂಕ್ ಅಕೌಂಟ್ಗಳಿಂದ ಒಟ್ಟು ಆ ಅಕೌಂಟ್ಗಳ ಮೇಲೆ 196ದಷ್ಟು ಸೈಬರ್ ಅಪರಾಧಗಳು ಅಲ್ಲಿ ದಾಖಲಾಗಿದ್ವು. ಅದೇ ರೀತಿ ಆ ಸೈಬರ್ ಅಪರಾಧಗಳ ಒಟ್ಟು ವಂಚನೆಯಾದ ಮೊತ್ತ ಎಷ್ಟು ಅಂತಂದರೆ 189 ಕೋಟಿ. ಸೊ ಈ ಥರದ ಆರೋಪಿಗಳು ಇನ್ನೂ ಇದ್ರ ಜೊತೆ ಹೆಚ್ಚಿನ ಆರೋಪಿಗಳು ಇರ್ಬೋದು. ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ. ಈ ಎಲ್ಲ ಆರೋಪಿತರು ಯಾರ್ದೋ ಒಂದು ಹೆಸರಿನಲ್ಲಿ ಅಕೌಂಟನ್ನು ತೆಗೆದುಕೊಂಡು ಆ ಒಂದು ಅಕೌಂಟು ಮತ್ತು ATM ಇರ್ಬೋದು ಅಥವಾ ಪೂರ್ತಿ ಎಲ್ಲ ಡೀಟೇಲ್ಸನ್ನು ಅವರೇ ಇಟ್ಟುಕೊಂಡು ವಂಚನೆ ಮಾಡ್ತಾ ಇರೋದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಇದರಲ್ಲಿ ಇನ್ನೂ ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ. ಸೊ ಇದರಲ್ಲಿ ರಿಕವರಿ ಇನ್ನೂ ಮಾಡಬೇಕಾಗಿದೆ. ಸಾಕಷ್ಟು ಪ್ರಕರಣಗಳಲ್ಲಿ ಆಲ್ರೆಡಿ ಅಮೌಂಟ್ ಫ್ರೀಸ್ ಆಗಿದೆ. ಅಕೌಂಟ್ಗಳಲ್ಲಿ ಅಮೌಂಟ್ ಫ್ರೀಸ್ ಆಗಿದೆ. ನಾನು ಈಗಾಗಲೇ ಹೇಳಿದೆ 56 ಬ್ಯಾಂಕ್ ಅಕೌಂಟ್ ಇದೆ ಅಂತೇಳಿ. ಈ ಅಕೌಂಟ್ಗಳಿಂದ ಸಾಕಷ್ಟು ಅಮೌಂಟ್ ಫ್ರೀಸ್ ಆಗಿದೆ. ಆ ಅಮೌಂಟನ್ನು ನಾವು ಈಗ ಬ್ಯಾಂಕ್ ಮುಖಾಂತರ, ಕೋರ್ಟ್ ಮುಖಾಂತರ ಆರ್ಡರ್ಸ್ ತೆಗೆದುಕೊಂಡು ಸಂಬಂಧಪಟ್ಟವ್ರಿಗೆ ಮಾಡಿಸ್ಬೇಕಾಗ್ತದೆ. ಆ ಒಂದು ಕೆಲಸ ನಡೀತಾ ಇದೆ. ಮಹಾರಾಷ್ಟ್ರದವರೇ 2 ಮತ್ತು 3 ಮಹಾರಾಷ್ಟ್ರದವರೇ. ಹಾಂ, ಇಲ್ಲ, ಇದು ಎಲ್ಲ ಇಡೀ ದೇಶದಾದ್ಯಂತ ಎಲ್ಲ ಕಡೆ ಇದೆ ಅಕೌಂಟ್ಸ್ಗಳು. ಹೌದೌದು, ಮ್ಯೂಲ್ ಅಕೌಂಟ್ 56. ಹೌದು, 56 ಮ್ಯೂಲ್ ಅಕೌಂಟು. 196 ಪ್ರಕರಣಗಳು ಆ ಒಂದು ಅಕೌಂಟ್ನಿಂದ ಇದಾಗಿದೆ. ಹೌದು, ಇಲ್ಲ, ಅದು ಇನ್ನೂ ಗೊತ್ತಾಗಬೇಕಾಗಿದೆ. ಅಮಿತ್ ಸಿಂಗ್ ಅವನು ಸಿಗಬೇಕಾಗಿದೆ. ಸೊ ಇಲ್ಲ, ಮಾಮೂಲಿ ಡಿಗ್ರಿ ಮಾಡಿದಾರಂತ ಅಷ್ಟು ಮಾತ್ರ ಇದೆ. ಹಾಂ ಹಾಂ, ಇಲ್ಲ, ಇವರು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಅಲ್ಲ, ಮಾಮೂಲಿ ಡಿಗ್ರಿ ಮಾಡ್ಕೊಂಡಿದ್ರು ಅಂತೇಳಿ ಇದಾಗಿದೆ ನಮ್ಮದು. ಇವರು ಲಾಸ್ಟ್ ಮಂತ್ ಸಿಕ್ಕಿದ್ದಾರೆ. ಏಪ್ರಿಲ್ 10ನೇ ತಾರೀಕು ಅರೆಸ್ಟ್ ಆಗಿದೆ. ಅದಾದಮೇಲೆ ಸಾಕಷ್ಟು ವಿಚಾರಗಳಲ್ಲಿ ನಾವು ತನಿಖೆ ಮಾಡ್ತಾ ಇದ್ದೀವಿ. ಇನ್ನೂ ಅವ್ರನ್ನ ಪೊಲೀಸ್ ಕಸ್ಟಡಿ ತಗೊಂಡು ಕೆಲವೊಂದು ಮಾಡೋದು ಬಾಕಿ ಇದೆ. ಬೇರೆ ಬೇರೆ ರಾಜ್ಯಗಳಿಂದ ಅಕೌಂಟ್ಗಳೆಲ್ಲ ಫ್ರೀಸ್ ಆಗಿದೆ. ಸಂಬಂಧಪಟ್ಟ ನ್ಯಾಯಾಲಯದಿಂದ ಕೋರ್ಟ್ ಆರ್ಡರ್ಸ್ ತೆಗೆದುಕೊಂಡು ಅವರಿಗೆ ಒಂದು ಕಳ್ಕೊಂಡವರಿಗೆ ಹಣವನ್ನು ಮರಳಿಸುವ ಒಂದು ಕಾರ್ಯ ನಡೀತಾ ಇದೆ. ಇಲ್ಲ, ಕಳೆದ ಒಂದು 4-5 ವರ್ಷದಿಂದ ಆಕ್ಟಿವ್ ಆಗಿದ್ರು ಅಂತೇಳಿ ಮಾಹಿತಿ ಇದೆ. ರೀಸೆಂಟಾಗಿ ಲಾಸ್ಟ್ 2 ಇಯರ್ಸ್ದಲ್ಲಿ ಈ ಮೇಜರ್ ಅಕೌಂಟ್ಗಳೆಲ್ಲ ಓಪನ್ ಆಗಿದ್ದು ಸದ್ಯಕ್ಕೆ ಗೊತ್ತಾಗಿದೆ. ಇಲ್ಲ, ಇದು ಬೇರೆ ಬೇರೆ ಥರ ಈ ಒಂದು ಇದರಲ್ಲಿ ಪ್ರಕರಣದಲ್ಲಿ ಚಿನ್ನದ ಬಗ್ಗೆ ಮಾಹಿತಿ ಕೊಡ್ತಾರೆ. ಬಟ್ ಬೇರೆ ಬೇರೆ ಇನ್ನೂ ಪ್ರಕರಣಗಳಲ್ಲಿ ಬೇರೆ ಥರದ್ದು ಮೋಡಸ್ದಿಂದ ಇವರನ್ನ ನಂಬಿಸಿ ಅವರಿಂದ ಹಣವನ್ನು ಕಿತ್ತುಕೊಂಡಿದ್ದು ಗೊತ್ತಾಗಿದೆ.
ಸೊ ಟೋಟಲ್ 196 ಪ್ರಕರಣ ಇದೆ. ಬೇರೆ ಬೇರೆ ರೀತಿಯ ಪ್ರಕರಣಗಳು ಇರ್ಬೋದು. ಅದು ಎಲ್ಲ ಸಹಿತ ನಾವು ಇನ್ನೂ ಒಂದು ಹೆಚ್ಚಿನ ಮಾಹಿತಿ ತಗೋಬೇಕಾಗಿದೆ. ನಮಗೆ ಈಗ ಸದ್ಯ ಗೊತ್ತಾಗಿದ್ದು ಏನಂತಂದ್ರೆ ಈ ಒಂದು ಅಕೌಂಟ್ಗಳ ಮೇಲೆ ಯಾವ್ಯಾವ ಪ್ರಕರಣದಲ್ಲಿ ಅಕೌಂಟ್ ಫ್ರೀಸ್ ಆಗಿದೆ ಅಂತೇಳಿ ಆ ಒಂದು ಮಾಹಿತಿ ಆಧರಿಸಿ ನಾವು 196 ಪ್ರಕರಣ ಅಂತ ಹೇಳಿದೀವಿ. ಬಟ್ ಯಾವ್ಯಾವ ತರ ಪ್ರಕರಣ ಇದೆ ಅಂತೇಳಿ ಪ್ರತಿಯೊಂದು ಪ್ರಕರಣ ಒಂದು ನೋಡಿದಾಗ ಗೊತ್ತಾಗ್ತದೆ. ಸೊ ಬೇರೆ ಬೇರೆ ತರ ಫ್ರಾಡ್ ಮಾಡಿರ್ಬೋದು. ಇದು KR ನಗರ ಅಂದ್ರೆ KR ನಗರದ ನಾವು ವ್ಯಾಪಾರಿ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಕೊಟ್ಟಿದ್ವಿ. ಹೌದು ಹೌದು ಗೊತ್ತಾಗಿದೆ. ಹೌದು. ಸೊ ಬೇರೆ ಬೇರೆ ತರ ಇನ್ವೆಸ್ಟ್ಮೆಂಟ್ ಫ್ರಾಡು, ಬೇರೆ ಬೇರೆ ತರದ ಫ್ರಾಡ್ಗಳು ಇದರಲ್ಲಿ ಥ್ರೂಔಟ್ ಇಂಡಿಯಾ ಎಲ್ಲ ಆಗಿದೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಜಾಸ್ತಿ ಇದೆ. ಫೆಡೆಕ್ಸ್ ಫ್ರಾಡ್ ಇರ್ಬೋದು, ಜಾಬ್ ಟಾಸ್ಕ್, ಲೋನ್ ಫ್ರಾಡ್, ಬೇರೆ ಎಲ್ಲಾ ತರದ ಪ್ರಕರಣಗಳು ಇದಾವೆ. ಸೊ ಇದರಲ್ಲಿ 3 ಜನ ಅಷ್ಟೇ ಅಲ್ಲದೆ ಬೇರೆ ಬೇರೆ ಆರೋಪಿತರು ಇರುವ ಒಂದು ಮಾಹಿತಿ ಇದೆ. ಅದನ್ನ ಇನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಾಗಿದೆ. ಹಾ ಇಲ್ಲ, 56 ಬ್ಯಾಂಕ್ ಅಕೌಂಟ್ ಹೇಗಂತಂದ್ರೆ ಯಾರೊಬ್ರು ಕೂಲಿ ಮಾಡೋರು ಅಂತವ್ರದ್ದು ಪರಿಚಯ ಮಾಡ್ಕೊಂಡು ಅವ್ರದ್ದು ಒಂದು ಫೋಟೋನ ಮತ್ತೆ ಅವ್ರಿಗೇನೋ ಒಂದು 5-10 ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೆಗೆದುಕೊಂಡು ಬಿಡ್ತಿದ್ರು. ಆ ಮೊಬೈಲ್ ಸಿಮ್ ಅನ್ನ ಅವ್ರ ಹೆಸರಲ್ಲೇ ಓಪನ್ ಮಾಡಿ ಮೊಬೈಲ್ ಸಿಮ್ ಅನ್ನು ತಾವೇ ಇಟ್ಕೊಂಡು ನೆಕ್ಸ್ಟ್ OTP ಬಂದಾಗ ಅದನ್ನ ತಾವೇ ಆಪರೇಟ್ ಮಾಡುವ ರೀತಿಯಲ್ಲಿ ಮತ್ತು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಕೌಂಟ್ ಚೆಕ್ ಬುಕ್ ಇರ್ಬೋದು ಅಥವಾ ATM ಕಾರ್ಡ್ಗಳು ಇರ್ಬೋದು ಅದನ್ನೆಲ್ಲ ತಾವೇ ಇಟ್ಕೊಂಡು ಆಪರೇಟ್ ಮಾಡ್ತಾ ಇದ್ರು. ನಾವು ಯಾರ ಹೆಸರಲ್ಲಿ ಅಕೌಂಟ್ ಇದೆ ಅಂತೇಳಿ ಅವ್ರು ಹೋಗಿ ಚೆಕ್ ಮಾಡಿದಾಗ ಅವ್ರು ಯಾರೋ ಕೂಲಿಕಾರ ಇರ್ತಿದ್ರು, ಅವ್ರಿಗೆ ಇದು ಯಾವುದು ಗೊತ್ತೇ ಇರ್ತಾ ಇರಲಿಲ್ಲ. ಸೊ ಈ ತರದ ಮೋಡಸ್ ನಲ್ಲಿ ಇವರೆಲ್ಲ ಆಪರೇಟ್ ಮಾಡಿದ್ದಾರೆ. ಇಲ್ಲ, ವಾಟ್ಸಪ್ ಗ್ರೂಪ್ ನಲ್ಲಿ ಹಾಕ್ತಾ ಇದ್ರು. ವಾಟ್ಸಪ್ ಗ್ರೂಪ್ಗಳು ಕ್ರಿಯೇಟ್ ಮಾಡ್ತಾರೆ ಅಥವಾ ಯಾವ್ದೋ ಒಂದು ಲಿಂಕ್ ಕಳಿಸ್ತಾರೆ. ಆವಾಗ ಇವ್ರು ಯಾರ್ಯಾರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಅಂತವ್ರನ್ನ ಅವ್ರು ಟಾರ್ಗೆಟ್ ಮಾಡ್ತಿದ್ರು. ಇಲ್ಲ, ಅಡ್ವರ್ಟೈಸ್ ಮಾಡ್ತಾ ಇದ್ರು. ಆಮೇಲೆ ಅವ್ರ ಗ್ರೂಪ್ ನಲ್ಲಿ ಅಂತ ಒಂದು ಗ್ರೂಪ್ಗಳು ಇರ್ತವೆ. ಆ ಒಂದು ಗ್ರೂಪ್ ನಲ್ಲಿ ಇವರು ಯಾವ್ದೋ ಒಂದು ನಂಬರ್ ಸೇರಿಸ್ತಾರೆ. ಸೇರಿಸಿ ಅದ್ರ ಮುಖಾಂತರ ಮತ್ತೆ ಅವರವರೇ ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡೋದು ಅಥವಾ ಆ ಮೊಬೈಲ್ ಒಂದು ಗ್ರೂಪ್ ನಲ್ಲಿ ಇವರು 4-5 ಜನ ಸೇರ್ಕೊಂಡು ನಮಗಿಷ್ಟು ಲಾಭ ಬಂದಿದೆ, ನಮಗಿಷ್ಟ ಆಗಿದೆ ಅಂತೇಳಿ ಇವರೇ ಅಂದ್ರೆ ಇದು ಮಾಡಿದ್ರೆ ಒಂಥರ ಯಾರ್ದಿಗೂ ಗೊತ್ತಾಗದ ರೀತಿಯಲ್ಲಿ ಇವರು ನಿಜವಾಗ್ಲೂ ಈ ತರ ಎಷ್ಟೊಂದು ಲಾಭ ಗಳಿಸಬಹುದು ಅಂತೇಳಿ ಅವರು ನಂಬಿಸುವ ರೀತಿಯಲ್ಲಿ ಆ ಒಂದು ಗ್ರೂಪ್ ನಲ್ಲಿ ಚಾಟ್ಸ್ ಎಲ್ಲ ಮಾಡ್ತಾ ಇದ್ರು. ಅದನ್ನ ಮಾಡ್ಕೊಂಡು ಇದು ಈ ತರ ಹಾಕ್ಸ್ಕೊಂಡಿದ್ದಾರೆ. ಇಲ್ಲ ಹಾಕೋದಿಲ್ಲ. ಇದು ಮಾಡ್ತೀವಿ ಡೆಫಿನೆಟ್ ಆಗಿ. ಯಾವುದು? ಹಾ, ಈ ನಮ್ಮ ಸ್ಟೇಟ್ ಇದೆ ಇದರಲ್ಲಿ 12 ಇದೆ. 12 ಹೌದು, 12 ವ್ಯಾಪಾರ ಇದೆ. ಸೊ ಥ್ರೂಔಟ್ ಇಂಡಿಯಾದು ಬೇರೆ ಬೇರೆ ಕಡೆನೂ ಸಹಿತ. ಹೌದು ಮೈಸೂರು ಜಿಲ್ಲೆದಿಲ್ಲ, ಇದೊಂದು ಕೇಸ್ ಮಾತ್ರ. ಹೌದು. ಸೊ ಇನ್ನು ಡೀಪ್ ತನಿಖೆ ಮಾಡೋದು ಅವಶ್ಯಕತೆ ಇದರಲ್ಲಿ.